ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮದಿರಿ ಅಂತ ನಾನು ಅನ್ಕೊಳತೀನಿ. ಇವತ್ತಿನ ಡಿಶ್ ಏನಪ್ಪ ಅಂತಂದ್ರೆ ಎಗ್ ಬಿರಿಯಾನಿ. ಎಗ್ ಒಳಗೆ ನಾನಾ ಥರ ರೆಸಿಪಿನ ನಾವು ಮಾಡ್ಬೋದ್ರಿ. ಬಟ್ ಇವತ್ತು ನಾನು ನಿಮಗೆ ಎಗ್ ಬಿರಿಯಾನಿ ಹೆಂಗೆ ಮಾಡೋದಂತ ತೋರಿಸ್ಕೊಡ್ತೀನಿ ಬರ್ರಿ. ಮೊದಲಿಗೆ ನಾವಿಲ್ಲಿ ಎಗ್ನ ಕುದಿಯಕ್ಕೆ ಇಡ್ಬೇಕ್ರಿ. ಒಂದು ಪಾತ್ರೆ ಒಳಗೆ ಸ್ವಲ್ಪ ನೀರು ಹಾಕಿ ನಮ್ಗೆ ಎಷ್ಟು ಬೇಕೋ ಅಷ್ಟು ಎಗ್ ಹಾಕಿ ಅದಕ್ಕೆ ಸ್ವಲ್ಪ ಪ್ರಮಾಣದಾಗ ಸಾಲ್ಟ್ ಹಾಕ್ರಿ. ಈಗ ಮಸಾಲೆ ಏನೇನು ಬೇಕು ನೋಡ್ರಿ. ಹಸಿರು ಮೆಣಸಿನ್ಕಾಯಿ, ಈರುಳ್ಳಿ, ಟೊಮ್ಯಾಟೊ, ಎಗ್ ಬಿರಿಯಾನಿ ಮಸಾಲ, ಚಕ್ಕೆ, ಲವಂಗ, ಕುದಿಸಿರುವಂತಹ ಎಗ್ಗು. ಈ ಎಗ್ನ ನಾವೀಗ ಈ ಥರ ಚಾಕುವಿನಿಂದ ಹಿಂಗೆ ಕಟ್ ಮಾಡ್ಕೋಬೇಕ್ರಿ. ಯಾಕಂದ್ರೆ ನಾವೀಗ ಅದನ್ನು ಫ್ರೈ ಮಾಡಬೇಕಾದ್ರೆ ಅದ್ರೊಳಗೆ ಮಸಾಲೆ ಎಲ್ಲ ಆ್ಯಡ್ ಆಗಲಿ ಅಂತ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೋರಿ, ಸಪೋರ್ಟ್ ಮಾಡಿರಿ. ಎಣ್ಣೆ ಕಾದ ನಂತರ ಅದಕ್ಕೆ ನೀವೇನು ಕಟ್ ಮಾಡ್ಕೊಂಡಿದ್ರಲ್ಲ ಆ ಕಟ್ ಮಾಡ್ಕೊಂಡಿರುವಂತಹ ಎಗ್ನ ಹಾಕ್ರಿ. ವಿಡಿಯೋ ಭಾಳ ಲೆಂದಿ ಆಗ್ತೈತಿ ಅಂತ ನಾ ಸ್ಪೀಡ್ ಮಾಡೇನ್ರಿ. ಈ ಎಗ್ಗಿಗೆ ಸ್ವಲ್ಪ ಅರಿಶಿನ, ಸಾಲ್ಟು ಮತ್ತು ಒಂದು ಸ್ವಲ್ಪ ಖಾರ ಪುಡಿ ಹಾಕಿ ಚೆಂದಂಗೆ ಫ್ರೈ ಮಾಡಿ ಒಂದು ಪ್ಲೇಟಿಗೆ ಎತ್ತಿಟ್ಕೋತೇವ್ರಿ. ಎತ್ತಿಟ್ಕೊಂಡಾದ್ಮೇಲೆ ನಿಮಗೆ ಬೇಕಾದ್ರೆ ಇನ್ನು ಸ್ವಲ್ಪ ಎಣ್ಣೆ ಆ್ಯಡ್ ಮಾಡಿರಿ. ಯಾಕಂದ್ರೆ ನಾವು ಫ್ರೈ ಮಾಡಿ ಆದಮೇಲೆ ಸ್ವಲ್ಪ ಎಣ್ಣೆದು ಅಂಶ ಕಡಿಮೆ ಆಗಿರ್ತೈತೆ ರೀ. ಸೊ ಹೀಗೆಲ್ಲ ನಾನು ಆಲ್ರೆಡಿ ಕುಕ್ಕರ್ ಒಳಗನ ನಾನು ಮಾಡೋದ್ರಿಂದ ನಾವು ಕುಕ್ಕರ್ ಇಟ್ಕೊಂಡು ಇವನ್ನೆಲ್ಲ ಫ್ರೈ ಮಾಡೀನಿ. ನಿಮಗೆ ಹೆಂಗೆ ಈಸಿ ಅನ್ನಿಸ್ತೈತೋ ನೀವು ಹಂಗೆ ಮಾಡ್ಬೋದು. ನಾ ಇಲ್ಲಿ ಎಣ್ಣೆ ಕಡಿಮೆ ಆದ ಕಾರಣ ಇನ್ನು ಸ್ವಲ್ಪ ಎಣ್ಣೆ ಆ್ಯಡ್ ಮಾಡೀನಿ. ಆಮೇಲೆ ಮಸಾಲೆ ಪದಾರ್ಥಗಳನ್ನ ಇವಾಗ ಹಾಕತ್ತೇನೆ ನೋಡ್ರಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟಿಂದ ಹಸಿ ಅಂಶ ಹೋಗೋ ತನಕ ಸ್ವಲ್ಪ ಫ್ರೈ ಮಾಡ್ಕೋಬೇಕ್ರಿ. ಇದಕ್ಕೆ ಕಸ್ತೂರಿ ಮೆಥಿನೂ ಹಾಕ್ತಾರೆ, ಬಟ್ ನನ್ನ ಹತ್ರ ಇರಲಿಲ್ಲ. ನೀವು ಬೇಕಾದ್ರೆ ಆ್ಯಡ್ ಮಾಡ್ಕೊಳ್ರಿ, ಟೇಸ್ಟ್ ಇನ್ನೂ ಸೂಪರಾಗಿ ಬರ್ತೈತಿ. ಇವಾಗ ನಾವು ಹೆಚ್ಚಿಟ್ಟಿರ್ತಕ್ಕಂತಹ ಮೆಣಸಿನ್ಕಾಯಿ, ಟೊಮ್ಯಾಟೊ, ಈರುಳ್ಳಿ ಇದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡಬೇಕ್ರಿ. ಮಾಡ್ಕೊಂಡ ನಂತರ ಎಗ್ ಬಿರಿಯಾನಿ ಮಸಾಲ ಅದನ್ನು ನಾ ರೆಡಿಮೇಡ್ ಪೌಡ್ರ್ ತೊಗೊಂಡೇನಿ ರೀ ಅಂಗಡಿ ಒಳಗೆ. ಮನೆಯೊಳಗೂ ಬೇಕಾದ್ರೆ ಮಾಡ್ಕೊಳಕ್ಕೆ ಬರ್ತೈತಿ. ನನಗೆ ಈಸಿ ಆಗಲಿ ಅಂತ ನಾನು ಪೌಡ್ರನ್ನ ಹೊರಗಡೆಯಿಂದ ತರಿಸೀನಿ. ಅದಕ್ಕೆ ಸ್ವಲ್ಪ ಅರಿಶಿಣ ಪುಡಿ, ಸ್ವಲ್ಪ ಒಣ ಖಾರ, ಗರಂ ಮಸಾಲ ಬೇಕಾದ್ರೆ ಆ್ಯಡ್ ಮಾಡ್ಕೊರಿ, ಇಲ್ಲ ಅಂದ್ರೆ ಸ್ಕಿಪ್ ಮಾಡಿರಿ. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ರಿ ಮತ್ತು ಕರೆಕ್ಟಾಗಿ ಅದನ್ನೆಲ್ಲನೂ ಫ್ರೈ ಮಾಡ್ಕೊರಿ. ಮಾಡ್ಕೊಂಡಾದ್ಮೇಲೆ ಒಂದು ಪಾತ್ರೆ ಒಳಗೆ ಅಕ್ಕಿನ ತೊಳೆದಿಟ್ಕೊರಿ. ನಿಮಗೆ ಎಷ್ಟು ಪ್ರಮಾಣದೊಳಗೆ ಅಕ್ಕಿ ಬೇಕೋ, ನಾನು 4 ಜನಕ್ಕೆ ಆಗುವಷ್ಟು ನಾನು ಅಡುಗೆ ಮಾಡತ್ತೀನಿ. ಸೊ ನಾನು 2 ಲೋಟ ಅಕ್ಕಿ ತೊಗೊಂಡೇನಿ. ಇದೊಂದು ಸ್ವಲ್ಪ ಮಸಾಲೆ ಎಣ್ಣೆ ಒಳಗೆ ಫ್ರೈ ಆಗೋ ತನಕ ಬಿಟ್ಟು, ಫ್ರೈ ಆದ ನಂತರ ನಾನಿಲ್ಲಿ ತೊಳೆದು ಇಟ್ಕೊಂಡಿರುವಂತಹ ಅಕ್ಕಿನ ಹಾಕ್ತೀನಿ ರೀ. ಅಕ್ಕಿ ಹಾಕಿ ಆದಮೇಲೆ ಅಕ್ಕಿ ಮತ್ತು ಮಸಾಲೆ ಎರಡೂ ಕರೆಕ್ಟಾಗಿ ಮಿಕ್ಸ್ ಆಗಬೇಕ್ರಿ. ಆದ ನಂತರ ನಾ 2 ಲೋಟ ಅಕ್ಕಿಗೆ 2.5 ಲೋಟ ನೀರು ತೊಗೊಂಡೀನಿ. ಯಾಕಂದ್ರೆ ನನಗೆ ಅನ್ನ ಮಿದುವಾಗಿ ಇರಬೇಕು. ಸೊ 2 ಲೋಟ ಅಕ್ಕಿಗೆ 2.5-3 ಲೋಟ ನೀರು ಹಾಕಿದ್ರೆ ಅನ್ನ ಮಿದುವಾಗಿ ಬರ್ತೈತಿ. ಉದುದ್ರಾಗಿ ಬೇಕಂದ್ರೆ ಅಷ್ಟು 2 ಲೋಟ ಅಕ್ಕಿಗೆ 2 ಲೋಟ ನೀರು ಹಾಕಿದ್ರೆ ಉದುದ್ರಾಗಿ ಇರ್ತೈತೆ ರೀ. ಎಲ್ಲ ನೀರು ಹಾಕಿ ಆದಮೇಲೆ ನಿಮಗೆ ರುಚಿಗೆ ತಕ್ಕಷ್ಟು ಸಾಲ್ಟ್ ಹಾಕಿ, ಆಮೇಲೆ ನಾವು ಏನು ಮಸಾಲೆ ಮಾಡಿಟ್ಕೊಂಡಿರುತ್ತ ಎಗ್ ಇರುತ್ತಲ್ಲ ಅದನ್ನು ತಗೊಂಡು ಲಾಸ್ಟು ಎಲ್ಲ ಮಿಕ್ಸ್ ಮಾಡಿ ಆದಮೇಲೆ ಎಗ್ಗನ್ನು ಹಾಕಿ, ಆಮೇಲೆ
ಕುಕ್ಕರ್ ಮುಚ್ಚಳ ಮುಚ್ಚಿ 3 ಸಿಟಿ ಕೂಗಿಸ್ರಿ. ಆಮೇಲೆ ನಿಮ್ಗೆ ಇಷ್ಟವಾದ ಎಗ್ ಬಿರಿಯಾನಿ ರೆಡಿ ಆಗಿರ್ತೈತಿ. ಎಗ್ ಒಳಗೆ ಹಲವಾರು ಐಟಮ್ಸ್ನ ನಾವು ಮಾಡ್ಬೋದು. ಮತ್ತು ಬೇರೆ ಯಾವ್ದಾರ ಐಟಮ್ಸ್ ನಿಮ್ಗೆ ಬೇಕಾಗಿದ್ರೆ ರೆಸಿಪಿ ತೋರಿಸ್ರಿ ಅಂಥೇಳಿ ಕಮೆಂಟ್ ಮಾಡಿ ಹೇಳ್ರಿ. ಯಾರೆಲ್ಲ ಎಗ್ ಪ್ರಿಯರು ಅದಿರಿ ಮಾಡ್ಕೊಂಡು ತಿನ್ನಿರಿ. ಭಾಳ ಅಂದ್ರೆ ಭಾಳ ಟೇಸ್ಟಿ ಎಗ್ ಬಿರಿಯಾನಿ ಆಗಿರ್ತೈತ್ರಿ. ನೋಡಿರಿ. ಬಿರಿಯಾನಿ ಓವರಾಲ್ ಲುಕ್ ಹೆಂಗೆ ಬಂದೈತಿ ಸರ್ವ್ ಮಾಡಿಕೊಂಡು ಊಟ ಮಾಡೋಣ ಬರ್ರಿ.